ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಸ್ಕಿನ್ ವೈಟನಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು. ಸ್ಕಿನ್ ಗ್ಲೋ ಆಗಲಿಕ್ಕೆ, ಬ್ರೈಟ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಇದನ್ನು ವಾರದಲ್ಲಿ 2 ಸರಿ ಅಥವಾ 3 ಸರಿ ಈ ಜ್ಯೂಸನ್ನ ನೀವು ಕುಡಿಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಈ ಜ್ಯೂಸನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಈ ಜ್ಯೂಸನ್ನ ಕುಡಿಬಹುದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹಾಗೆ ಕಣ್ಣಿಗಿರ್ಬೋದು, ಆಮೇಲೆ ನಮ್ಮ ಸ್ಕಿನ್ನಿಗಂತೂ ಇದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಫಸ್ಟಿಗೆ ಒಂದು ಆ್ಯಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟ್ ಮೂರನ್ನು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ನಾವು ತೊಳೆದು ಇಟ್ಕೋಬೇಕು. ತೊಳೆದಾದ ನಂತರ ಕ್ಯಾರೆಟ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಥವಾ ನೀವು ಇದನ್ನು ತುರಿಬಹುದು. ಕ್ಯಾರೆಟು ಅಥವಾ ಬೀಟ್ರೂಟ್ನ ನಾವು ತುರಿದು ಸಹ ಬಳಸ್ಕೋಬಹುದು. ನೋಡಿ, ಆ್ಯಪಲ್ಲು ಸಹ ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಇದನ್ನು ಆ್ಯಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟ್ನ ABC ಜ್ಯೂಸ್ ಅಂತಲೇ ಹೇಳ್ತಾರೆ. ಇದು ತುಂಬ ಸ್ಕಿನ್ ವೈಟ್ ಆಗಲಿಕ್ಕೆ, ಬ್ರೈಟ್ ಆಗಲಿಕ್ಕೆ, ಹಾಗೆ ನಮ್ಮ ಸ್ಕಿನ್ನಲ್ಲಿ ಒಂಥರ ಗ್ಲೋ ಬರುತ್ತೆ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ. ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನನಗೆ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಜ್ಯೂಸ್ ಜಾರ್ ಇದ್ದರೆ ಜ್ಯೂಸ್ ಜಾರಲ್ಲಿನೂ ಮಾಡ್ಕೋಬೋದು. ಇಲ್ಲ, ಈ ರೀತಿ ಮಿಕ್ಸಿ ಜಾರ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಆರಾಮಾಗಿ ಇದರಲ್ಲಿ ನಾವು ಮಾಡ್ಕೋಬಹುದು. ಇವಾಗ ನಾನಿಲ್ಲಿ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಸೇರಿಸಿ ಇದಕ್ಕೆ ನಾವು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬಹುದು. ಇಲ್ಲಾಂದರೆ ಹಾಗೇನೆ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಚಿಕ್ಕ ಹೋಳಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಜ್ಯೂಸು ಕುಡಿಯೋಕ್ಕೆ. ಉಪ್ಪು ಸೇರಿಸ್ತಾ ಇಲ್ಲ, ನೀವು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೋಬಹುದು. ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಂಡಾದಮೇಲೆ ನೀವು ಇದನ್ನು ಸೋಸಿ ಸಹ ಕುಡಿಬಹುದು, ಇಲ್ಲ ಹಾಗೇ ಕುಡಿಬಹುದು. ನಾನಿಲ್ಲಿ ಹಾಗೇ ಕುಡಿತಾ ಇದ್ದೀನಿ. ಹಾಗೇ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೀತಿ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಸೋಸ್ಕೋಬಹುದು. ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸು. ಆಮೇಲೆ ನಮ್ಮ ಸ್ಕಿನ್ನಿಗಂತೂ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.